ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇನ್ನೂ ಲಗ್ನದ ದಿನಾಂಕವೇ ಫಿಕ್ಸ್ ಆಗಿಲ್ಲ, ಆಗಲೇ ಬಾಜಾ ಭಜಂತ್ರಿ ಬಾರಿಸೋರು ಆಗಲೇ ಬಂದು ನಿಲ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಈ ಕಡೆ ಹಂದ್ರ ಹಾಕ್ತಾ ಇದ್ದಾರೆ, ಆ ಕಡೆಯಿಂದ ತಳಿರು ತೋರಣದಿಂದ ಶೃಂಗಾರ ಮಾಡುವಂಥ ಕೆಲಸ ಶುರುವಾಗಿದೆ. ಒಂದು ಕಡೆಯಿಂದ ಬಾಜಾ ಭಜಂತ್ರಿ ಬರ್ತಾ ಇದೆ. ಮದುವೆ ದಿನಾಂಕವೇ ಫಿಕ್ಸ್ ಆಗಿಲ್ಲ, ಯಾಕೆ ಕಳಿಸ್ತಾ ಇದ್ದೀರಿ ಅಂತ ಮಮತಾ ಬೇಗಂ ಕೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ವಿಷಯವಾಗಿ ಭಾಳ ಕುತೂಹಲಕಾರಿ ವಿಚಾರವನ್ನು ಇವತ್ತು ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಈ ಜೋಡಿ ಇದೆಯಲ್ಲ, ಇದು ಈ ಅಪೂರ್ವ ಸೋದರಂಗಳು ಅಂತಾರಲ್ಲ, ಹಾಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಲೆಕ್ಕಾಚಾರ ಏನಿದೆ ಅಂತ ಕೊನೆಯ ಕ್ಷಣದವರೆಗೂ ಯಾರಿಗೂ ಅರ್ಥವೇ ಆಗೋದಿಲ್ಲ. ನಾವಲ್ಲ, ಯಾರು ಈ ಚದುರಂಗದ ಆಟದ ಭಾಗವಾಗಿದ್ದಾರೋ ಅವರು ಕೂಡ ಎಡವಿ ಬೀಳ್ತಾರೆ ಅನ್ನೋದಕ್ಕೆ ಈ ಮಮತಾ ಬೇಗಮೇ ನಮ್ಮ ಕಣ್ಣೆದುರಿಗಿರುವಂಥ ಸಾಕ್ಷಿ. ಏನು ವಿಷಯ? ಸೋಮವಾರ ದಿವಸ ಮೊಟ್ಟ ಮೊದಲ ಸಂಚಿಕೆ ಅತ್ಯಂತ ರೋಚಕವಾದ ತಿರುವು, ಯಾರಿಗೂ ಗೊತ್ತಿರಲಾರ್ದಂಥ ಅಪರೂಪದ ವಿಷಯವನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮಾರ್ಚ್ 1ನೇ ತಾರೀಕಿಗೆ ಕೇಂದ್ರ ಸರ್ಕಾರದಿಂದ ಅಮಿತ್ ಶಾ ಅವರು ಗೃಹ ಸಚಿವಾಲಯದವರು 480 ಕಂಪನಿಗಳಷ್ಟು ಭದ್ರತಾ ಪಡೆಯವರನ್ನು ಪಶ್ಚಿಮ ಬಂಗಾಳಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ ಆದಂಥ ನಂದಿನಿ ಚಕ್ರವರ್ತಿ ಅವರಿಗೆ ಕೇಂದ್ರ ಗೃಹ ಸಚಿವಾಲಯ ಪತ್ರವನ್ನು ಬರೆದು ನಮ್ಮ ತುಕಡಿಗಳನ್ನು ತಮ್ಮ ರಾಜ್ಯಕ್ಕೆ ಕಳಿಸ್ತಾ ಇದ್ದೀವಿ, ಚುನಾವಣಾ ಪೂರ್ವ ತಯಾರಿಗಾಗಿ ಮತ್ತು ಮತದಾರರಲ್ಲಿ ಆತ್ಮವಿಶ್ವಾಸವನ್ನು ಪೋಷಿಸಲಿಕ್ಕಾಗಿ ಇಂಥದ್ದೊಂದು ಯೋಜನೆಯನ್ನು ಚಾಲನೆಗೆ ತರ್ತಾ ಇದ್ದೀವಿ. 480 ತುಣುಕುಗಳು, ಕಂಪನಿಗಳು. ಮೊದಲ ಹಂತದಲ್ಲಿ ಮಾರ್ಚ್ 1ನೇ ತಾರೀಕಿಗೆ 240 ಕಂಪನಿಗಳು ಬರ್ತವೆ. ಅದರಲ್ಲಿ CAPF ಇರ್ತದೆ, CRPFನ 110 ತುಣುಕುಗಳು, CISFನ 21, BSFನ 55 ಹಾಗೂ ITBP ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಅಂತೀವಲ್ಲ ಅದು 20 ತುಣುಕುಗಳು. ಒಟ್ಟು ಮೊದಲ ಹಂತದಲ್ಲಿ 240, ಎರಡನೇ ಹಂತದಲ್ಲಿ 240 ಕಂಪನಿಗಳು ಬಂದು ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ನಿಭಾಯಿಸಲಿವೆ. ಅಮಿತ್ ಶಾ ಅವರು ಕೊಟ್ಟಿರುವಂಥ ಅತಿ ದೊಡ್ಡದಾದಂಥ ಏಟು ಇದು ಮಮತಾ ಬೇಗಂ ಅವರಿಗೆ. ಮಮತಾ ಬೇಗಂ ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಚುನಾವಣೆಯ ದಿನಾಂಕವನ್ನೇ ಚುನಾವಣಾ ಆಯೋಗ ಘೋಷಿಸಿಲ್ಲ, ನೀವು ಈಗಲೇ ಇಷ್ಟು ಬೇಗ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬರುವ ಅಗತ್ಯ ಏನಿದೆ? ಅಲ್ಲ ಸ್ವಾಮಿ, ಅವರು ಭೌಗೋಳಿಕವಾಗಿ ಜಾಗವನ್ನು ಅರಿತುಕೊಳ್ಳಬೇಕು. ಎಲ್ಲಿ ಬೂತ್ಗಳಿರ್ತವೆ, ಎಲ್ಲಿ ಜಾಗಗಳಿರ್ತವೆ, ಅಲ್ಲಿರುವಂಥ ವ್ಯವಸ್ಥೆ ಏನು, ಹವಾಮಾನವೇನು, ಎಲ್ಲದಕ್ಕೂ ಈ ಭದ್ರತಾ ಪಡೆಯವರು ಒಗ್ಗಿಕೊಳ್ಳಬೇಕು. ಅದಾದ ಮೇಲೆ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು. ಕಡೆಯದಾಗಿ ಏನು ಅಂತಂದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು. ಗೃಹ ಸಚಿವಾಲಯದ ಹೊಣೆಗಾರಿಕೆ ಅದೇ ಆಗಿರುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಭದ್ರತಾ ಪಡೆ ಬರುವುದು ಶಿಷ್ಟಾಚಾರ ಕೂಡ, ಅದನ್ನು ನೀವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಷಯ ಅದಲ್ಲ. ವಿಷಯ ಏನು? ವಿಷಯ ಏನಪ್ಪ ಅಂತಂದರೆ, ಯಾರು ನಾವು ಇಷ್ಟು ದಿವಸ ರಾಷ್ಟ್ರಪತಿ ಆಡಳಿತವನ್ನು ಯಾಕೆ ಹಾಕಿಲ್ಲ, ರಾಷ್ಟ್ರಪತಿ ಆಳ್ವಿಕೆ ಯಾಕೆ ಬಂದಿಲ್ಲ ಅನ್ನುವುದಕ್ಕೆ ಹೀಗೆ ಅದಕ್ಕೆ ಸರಿಯಾದಂಥ ಉತ್ತರ ದೊರೀತಾ ಇದೆ. ಮೊನ್ನೆ ನಡೆದ ವಿದ್ಯಮಾನವನ್ನು ನೀವು ನೋಡಿದ್ರಿ. ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಮಮತಾ ಬೇಗಂ ಅವರ ಪ್ರಕರಣ ಮತ್ತೆ ವಿಚಾರಣೆಗೆ ಬರುತ್ತೆ. ವಿಚಾರಣೆ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳುತ್ತೆ. ಏನಪ್ಪ ಅಂತಂದರೆ, ಎಲ್ಲೆಲ್ಲಿ SIR ಪ್ರಕ್ರಿಯೆ ನಡೀತದೋ ಆಯಾ ಜಿಲ್ಲೆಯಲ್ಲಿ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ನ್ಯಾಯಾಧಿಕಾರಿ, ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಇವರ ನಿಗಾವಣೆಯಲ್ಲಿ ಈ SIR ನಡಿಬೇಕು, ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀಬೇಕು. ಎಲ್ಲಿಯೂ ಕೂಡ ಸರ್ಕಾರ ಇವರಿಗೆ ಚ್ಯುತಿ ಮಾಡಬಾರದು, ಎಲ್ಲಿಯೂ ಲೋಪ ಆಗಬಾರದು, ಎಲ್ಲಿಯೂ ಕಾನೂನು ವ್ಯವಸ್ಥೆ ಹಾಳಾಗಿರಬಾರ್ದು, ಅದನ್ನು ನೋಡಿಕೊಳ್ಬೇಕು ಅನ್ನುವಂಥ ಒಂದು ಆದೇಶ ಮಾಡಿತು. ಇದ್ದಕ್ಕಿದ್ದ ಹಾಗೆ ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ಏನು ಚರ್ಚೆ? ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ನಿಲುವನ್ನು ಯಾಕೆ ತೆಗೆದುಕೊಂಡಿದೆ? ಯಾವ ಕೆಲಸವನ್ನು ಕಾರ್ಯಾಂಗ ಮಾಡಬೇಕೋ ಅಲ್ಲಿ ನ್ಯಾಯಿಕ ಅಧಿಕಾರಿಗಳು ಬಂದು ಅದನ್ನು ಮೇಲೆ ನಿಗಾವಣೆ ಮಾಡುವ ಅಗತ್ಯ ಏನಿದೆ ಅನ್ನುವಂಥ ಒಂದು ಪ್ರಶ್ನೆ ಬಂತು. ಎರಡನೇದಾಗಿ, ಈ ತಿಂಗಳ 28ನೇ ತಾರೀಕಿಗೆ ಮುಗಿಯಬೇಕಾಗಿತ್ತು ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ. ಏಕೆಂದರೆ ಅದಾದ ಮೇಲೆ
ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ. ಚುನಾವಣೆ ದಿನಾಂಕ ಘೋಷಣೆ ಆಗಿ 2 ವಾರ ಆದಮೇಲೆ ಪ್ರಕ್ರಿಯೆ ಶುರುವಾಗ್ತವೆ. ನಾಮಪತ್ರ ಸಲ್ಲಿಕೆ 7ನೇ ದಿವಸ ಶುರುವಾಗುತ್ತೆ. ಆಮೇಲೆ ನಾಮಪತ್ರ ಹಿಂತೆಗೆದುಕೊಳ್ಳುವುದು ಇದೆಲ್ಲ ನಡೆದು ಸುಮಾರು 7 ಹಂತದಲ್ಲಿ ಚುನಾವಣೆ ನಡೀತದೆ. 7 ಹಂತದ ಚುನಾವಣೆಯಲ್ಲಿ 3ರಿಂದ 5 ದಿವಸಗಳ ಅಂತರವನ್ನು ಕಾಪಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೋಬೇಕು, ಇದು ಭಾಳ ತಾಂತ್ರಿಕವಾದ ವಿಚಾರ. ಇದು ಏನು ಎಲ್ಲ ಕಡೆ ಚುನಾವಣೆ ನಡೀತದಲ್ಲ. ಚುನಾವಣೆ ನಡೆಯುವುದು ಹೇಗೆ ನಡೆಯಬೇಕು, ಯಾವಾಗ ನಡೆಯಬೇಕು ಅನ್ನೋದು ಭಾಳ ಮುಖ್ಯ. ಒಂದಕ್ಕೂ ಇನ್ನೊಂದಕ್ಕೂ ನಿರ್ದಿಷ್ಟವಾದ ದಿನಾಂಕಗಳನ್ನ ಯಾಕೆ ಆ ರೀತಿ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಇದು ಬಹಳಷ್ಟು ಜನರಿಗೆ ನಮ್ಗೆ ಯಾರಿಗೂ ಅರ್ಥವೇ ಆಗೋದಿಲ್ಲ. ಹೀಗೆ ಮಾಡಲಿಕ್ಕೆ ಚುನಾವಣಾ ಆಯೋಗ ಫೆಬ್ರವರಿ 28 ಡೆಡ್ಲೈನ್ ಮಾಡಿಕೊಂಡಿತ್ತು. ಯಾವಾಗ ಕೆಲಸವನ್ನು ನಿರ್ವಹಿಸಲಿಕ್ಕಾಗೋದಿಲ್ಲ, ಪರಿಪೂರ್ಣಗೊಳಿಸಲಿಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಅದು 28 ದಾಟಿ ಮುಂದೆ ಹೋಗುತ್ತೆ ಅನ್ನೋದು ಖಚಿತ ಆಗೋಯಿತು. ಖಚಿತ ಆದರೆ ಏನಾಗುತ್ತೆ, ಹಾಗಾದರೆ ಮುಂದೆ ಹೋದರೆ ಏನಾಗುತ್ತೆ? ಮತದಾರ ಪಟ್ಟಿಯ ಪರಿಷ್ಕರಣೆ ಈಗ ನೋಡಿ, ಕೇರಳದ ಆಲ್ರೆಡಿ ನಿನ್ನೆ ಮತದಾರ ಪಟ್ಟಿಯ ಬಿಡುಗಡೆ ಆಗೋಯಿತು. ಜೊತೆಗೆ ಈ 12 ರಾಜ್ಯಗಳ ಏನು ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ಈ ಹಿಂದಿನ ಹಂತದಲ್ಲಿ ಘೋಷಿಸಲಾಗಿತ್ತಲ್ಲ, ಅದರ ಮುಂದಿನ ಹಂತದ 22 ರಾಜ್ಯಗಳ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ಈಗಾಗಲೇ ಚುನಾವಣಾ ಆಯೋಗ ತನ್ನ ಇದನ್ನು ಶುರು ಮಾಡಿಬಿಟ್ಟಿದೆ. ಕಾರ್ಯಸೂಚಿಯನ್ನು ಘೋಷಣೆ ಮಾಡಿ ಆಗೋಗಿದೆ. ಕರ್ನಾಟಕ ಕೂಡ ಈಗ ಶುರು ಮಾಡ್ತಾ ಇದ್ದಾರೆ. ಹೀಗಿರುವಾಗ ನೆನಗುದಿಗೆ ಬಿದ್ದಿರುವುದು ಒಂದೇ ರಾಜ್ಯ, ಯಾವುದು? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಒಂದು ವೇಳೆ ಮತದಾರ ಪಟ್ಟಿಯ ಪರಿಷ್ಕರಣೆ ಆಗದೇ ಇದ್ದರೆ ಏನಾಗತ್ತೆ? ಇದು ಭಾಳ ಇಂಟ್ರೆಸ್ಟಿಂಗ್ ಇರೋದು. ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗದೆ ಹೋದರೆ ಹಳೆಯ ಮತದಾರರ ಪಟ್ಟಿಯನ್ನೇ ಬಳಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳತ್ತೆ ಅನ್ನುವಂಥ ಮಾತನ್ನು, ಈ ಇಂಗಿತವನ್ನು ಮಮತಾ ಬೇಗಂ ಅವರು ವ್ಯಕ್ತಪಡಿಸಿದರು. ಹೇಗಿದ್ದರೂ ಮತದಾರ ಪಟ್ಟಿಯನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಹಳೆ ಪಟ್ಟಿಯನ್ನು ಬಳಸ್ಕೊಂಡು ಮಾಡಿಬಿಡಿ. ಯಾಕಂದರೆ ನಿಗದಿತ ದಿನಾಂಕದಲ್ಲಿ ಆಗಬೇಕು, ಗಡುವು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ಎಷ್ಟೇ ದಿನ ತಡ ಆದರೂ ಕೂಡ ದಿನಾಂಕವನ್ನು, ಚುನಾವಣೆಯ ದಿನಾಂಕವನ್ನು ಮುಂದೂಡ್ತೇವೆ ವಿನಃ ಯಾವುದೇ ಕಾರಣಕ್ಕೂ ಹಳೆಯ ಮತದಾರರ ಪಟ್ಟಿಯನ್ನು ಇಟ್ಟುಕೊಂಡು ಚುನಾವಣೆಯನ್ನು ನಡೆಸೋದಿಲ್ಲ. ಇದು ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಿದೆ ಮಮತಾ ಬೇಗಂ ಅವ್ರಿಗೆ. ಅವರು ಇಷ್ಟು ದಿವಸದ ಎಲ್ಲ ತಂತ್ರಗಾರಿಕೆ ಇದೆಯಲ್ಲ, ಕುತಂತ್ರಗಾರಿಕೆ ಇದೆಯಲ್ಲ, ಅದಿಷ್ಟು ಕುತಂತ್ರಗಾರಿಕೆ ನಡೆದದ್ದು ಯಾಕೆ ಅಂತಂದರೆ, ಹೊಸ ಮತದಾರರ ಪಟ್ಟಿಯ ಮೂಲಕ ನಮ್ಮ ಚುನಾವಣೆ ನಡಿಬಾರ್ದು. ಹೊಸ ಮತದಾರರ ಪಟ್ಟಿಯ ಪ್ರಕಾರ ಚುನಾವಣೆ ನಡೆದಿದ್ದೆ ಆದರೆ ತಾನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ, ತನ್ನ ಮೂಲ ವೋಟ್ ಬ್ಯಾಂಕು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಆ ಹೆಸರುಗಳನ್ನ ಡಿಲಿಷನ್ ಮಾಡಿ ಆಗೋಗಿದೆ. ಈಗ ಇರುವಂಥ ಹೊಸ ಲಿಸ್ಟಿನ ಪ್ರಕಾರ ಚುನಾವಣೆ ನಡೆದರೆ ಅದು ಪಾರದರ್ಶಕ, ನಿಷ್ಪಕ್ಷಪಾತವಾಗಿ ನಡೆದರೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಅದು ಖಚಿತವಾಗಿ ಗೊತ್ತಾಗಿ ಹೋಗಿದೆ. ಅದಕ್ಕೆ ಇನ್ನಿಲ್ಲದ ಹಾಗೆ ತಾನೇ ಅಪರಾಹ್ನ ಹಾಕ್ಕೊಂಬರ್ತಾರೆ, ತಾನೇ ಗೌನ್ ಹಾಕ್ಕೊಂಡು ವಾದ ಮಂಡನೆ ಮಾಡಲಿಕ್ಕೆ ಬರ್ತಾರೆ. 5 ನಿಮಿಷ ಟೈಮ್ ಕೊಡಿ ಅಂತಾರೆ, ಜಡ್ಜ್ ಹೇಳ್ತಾರೆ 5 ಅಲ್ಲ 15 ನಿಮಿಷ ತಗೋಂತಾರೆ. ಎಲ್ಲ ಸರ್ಕಸ್ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗದ ಕಾರ್ಯತಂತ್ರ ಏನಿದೆ ಅದಕ್ಕೆ ತಡೆಯಾಜ್ಞೆ ಕೊಡುವುದಾಗಲಿ ಅಥವಾ ಈಗಿರುವಂಥ ಮತದಾರ ಪಟ್ಟಿಯನ್ನು ಬಿಟ್ಟು ಹಳೆಯ ಮತದಾರ ಪಟ್ಟಿಯ ಮೂಲಕ ಚುನಾವಣೆ ನಡೆಸೋದಾಗಲಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಪ್ಪಿಗೆಯನ್ನು ಕೊಡೋದಿಲ್ಲ. ನಿಮಗೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ತೊಂದರೆ ಆಗ್ತಾ ಇದೆ ನಿಮ್ಮವ್ರಿಗೆ ಅಂತ ಅನ್ನೋದಾದರೆ ನ್ಯಾಯಿಕ ಅಧಿಕಾರಿಗಳು ಬರ್ತಾರೆ, ಅವರ ಸಮಕ್ಷಮದಲ್ಲಿ ಮಾಡಿಸಿ. ನಿಮಗೆ ಸಮಯ ಸಾಲೋದಿಲ್ಲ, ಫೆಬ್ರವರಿ 28 ಅಂದರೆ ಹೆಚ್ಚಿನ ದಿನಾಂಕದಲ್ಲಿ ಮಾಡಿಸಿ, ಚುನಾವಣೆಯನ್ನು ಮುಂದೂಡೋಣ, ಆದರೆ ಹೊಸ ಪಟ್ಟಿಯ ಪ್ರಕಾರ ಆಗಬೇಕು. ಹಾಗಾದರೆ ಏನಾಗತ್ತೆ? ಅದು ಭಾಳ ಇಂಟ್ರೆಸ್ಟಿಂಗು. ನೀವು ನಂಬಿ ಬಿಡಿ, ಇದು ಶಾಸನಬದ್ಧವಾದಂಥ ಶಿಷ್ಟಾಚಾರ ಮತ್ತು ಈ ದೇಶದ ಸಂವಿಧಾನದ ಪ್ರಕಾರ ನಡೆಯುವಂಥ ಪ್ರಕ್ರಿಯೆ. ಏನಪ್ಪ ಅಂದರೆ, ಬರುವ ಮೇ 7ನೇ ತಾರೀಕು ತಮ್ಮ 5 ವರ್ಷಗಳನ್ನು ಪೂರೈಸಲಿದ್ದಾರೆ ಮಮತಾ ಬೇಗಂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ. ನೀವು ಚುನಾವಣೆ ನಡೆಸದೇ ಇರಿ, ಚುನಾವಣಾ ದಿನಾಂಕವನ್ನು ಘೋಷಿಸದೇ ಇರಿ, ಮೇ 7ನೇ ತಾರೀಕು ಮುಖ್ಯಮಂತ್ರಿಯಾಗಿ ಆಕೆ ಮುಂದುವರಿಸಲಿಕ್ಕೆ ಬರೋದಿಲ್ಲ. ಇದು ಮೂಲ ವಿಷಯ. ಮೇ 7ನೇ ತಾರೀಕಿಗೆ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಆಗಲಿ ರಾಷ್ಟ್ರಪತಿ ಆಡಳಿತ ಹೇರಬೇಕಾಗಿಲ್ಲ. ಚುನಾವಣಾ ಆಯೋಗ ನಿಮ್ಮ ಅವಧಿ ಮುಗಿತು ಕೆಳಗಿಳಿದು ಹೋಗಿ ಅಂತ ಹೇಳಬೇಕಾಗಿಲ್ಲ. ಯಾರು ಏನೇ ಮಾಡದೆ ಹೋದರೂ ಕೂಡ ವಿಧಾನಸಭಾ ವಿಸರ್ಜನೆ ಆಗತ್ತೆ, ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಆಡಳಿತ ಅಲ್ಲಿ ಜಾರಿಗೆ ಬರುತ್ತೆ. ನೋಡಿ ಹೆಂಗಿದೆ, ಎಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ,
2019ರಲ್ಲಿ ಹೀಗೆ ಆಯಿತು, ಮಹಾರಾಷ್ಟ್ರದಲ್ಲಿ ಹೀಗೆ ಆಯಿತು. ಮೆಜಾರಿಟಿನಲ್ಲಿ ಶಿವಸೇನೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಚುನಾವಣೆಯಲ್ಲಿ ಗೆದ್ದು ಬಿಡ್ತಾರೆ, ಜನಾದೇಶವನ್ನು ಪಡಿತಾರೆ. ಜನಾದೇಶ ಪಡೆದಾದ್ಮೇಲೆ ಶಿವಸೇನೆ ಉಲ್ಟಾ ಹೊಡೆದ್ಬಿಡ್ತದೆ. ಉಲ್ಟಾ ಹೊಡೆದು ನಮಗೆ ಮುಖ್ಯಮಂತ್ರಿ ಗದ್ದುಗೆ ಕೊಡೋದಾದರೆ ಮಾತ್ರ ನಾವು ಸರ್ಕಾರ ರಚನೆಗೆ ತಯಾರಾಗ್ತೀವಿ, ಇಲ್ಲ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಹೇಳುತ್ತೆ ಉದ್ಧವ್ ಠಾಕ್ರೆ ನಾವು ಮುಖ್ಯಮಂತ್ರಿ ಮಾಡಲಿಕ್ಕೆ ತಯಾರಿಲ್ಲ. ಯಾಕೆ ಅಂದರೆ ನಮಗೆ ಜನರ ಮ್ಯಾಂಡೇಟ್ ಸಿಕ್ಕಿರೋದು ನಮಗೆ ಭಾರತೀಯ ಜನತಾ ಪಾರ್ಟಿಗೆ, ನಾವು ಮುಂಚೆ ನಿಮ್ಮ ಜೊತೆ ಮಾತುಕತೆ ನಡೆಸಿಲ್ಲ, ಆದ್ದರಿಂದ ನಿಮ್ಮನ್ನು ಮುಖ್ಯಮಂತ್ರಿ ಮಾಡುವ ಪ್ರಶ್ನೆಯೇ ಇಲ್ಲ. ಅದಾದಮೇಲೆ ಆ ಕಡೆಯಿಂದ ಬರುತ್ತೆ 50-50 ಮಾಡೋಣ ಅಂತ ಕೇಳ್ಕೊತಾರೆ. ಅರ್ಧ ವರ್ಷ ನೀವು 2.5 ವರ್ಷ ನೀವು, 2.5 ವರ್ಷ ನೀವು. ಮೊನ್ನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಕಸರತ್ತು ನಡೀತಾ ಇದೆಯಲ್ಲ, ಆ ಥರ ಭಾರತೀಯ ಜನತಾ ಪಾರ್ಟಿ ಸಾಧ್ಯವೇ ಇಲ್ಲ ಅಂತ. ದಿನಾಂಕ ಮುಂದೆ ಹೋಗುತ್ತೆ ಅಧಿಕಾರ ಇದು ಮುಖ್ಯಮಂತ್ರಿ ಆಡಳಿತ ಹೊಸ ಸರ್ಕಾರ ರಚನೆ ಆಗೋದಿಲ್ಲ. ಈ 5 ವರ್ಷ ನಿಗದಿತ ಅವಧಿ ಮುಗಿದು ಹೋಗುತ್ತೆ, ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಡಬೇಕಾಗತ್ತೆ. ನಿಗದಿತ ಅವಧಿ ಮುಗಿದು ಹೋಗುತ್ತೆ, ವಿಧಾನಮಂಡಲದ ವಿಸರ್ಜನೆ ಆಗಿ ಹೋಗುತ್ತೆ, ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದ್ಬಿಡ್ತದೆ. ಮುಂದೆ ದೇವೇಂದ್ರ ಫಡ್ನವೀಸ್ ಅವರು 80 ಗಂಟೆ ಮುಖ್ಯಮಂತ್ರಿ ಆದರಲ್ಲ ಅಜಿತ್ ಪವಾರ್ ಜೊತೆ ಸೇರಿ ಬೆಳಗ್ಗೆ 5ವರೆಗೆ. ಆ ಸಂದರ್ಭದಲ್ಲಿ ಕೋಶಿಯಾರ್ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತವನ್ನು ಹಿಂತೆಗೆದುಕೊಂಡು, ಆಳ್ವಿಕೆಯನ್ನು ಹಿಂದೆ ತೆಗೆದುಕೊಂಡು ಇವರನ್ನು ಚುನಾಯಿತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂತ ಪ್ರಮಾಣ ವಚನವನ್ನು ಬೋಧಿಸಬೇಕಾಗತ್ತೆ. ಅಂದರೆ ಈಗ ಮೇ 7, 2026ನೇ ತಾರೀಕು, 2026ನೇ ಇಸ್ವಿ ಮೇ 7ನೇ ತಾರೀಕು ಏನಾದರೂ ಚುನಾವಣಾ ಪ್ರಕ್ರಿಯೆ ಮುಗದೇ ಹೋದರೆ ಮಮತಾ ಬೇಗಂ ಅವರು ನಿಮ್ಮ ಹಾಗೆ ಒಬ್ಬ ಮತದಾರರಾಗಿರ್ತಾರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. 15 ವರ್ಷಗಳ ಆಳ್ವಿಕೆ ಅವತ್ತಿಗೆ ಕೊನೆಗೊಳ್ಳುತ್ತೆ. ರಾಜ್ಯದಲ್ಲಿ ಈಗಾಗಲೇ ಕೇಂದ್ರದ ಎಲ್ಲ ತುಕಡಿಗಳು ಬಂದು ಸಂಪೂರ್ಣವಾಗಿ ತಮ್ಮ ಬಂದೋಬಸ್ತನ್ನು ತೆಗೆದುಕೊಂಡ ಮೇಲೆ ಅಧಿಕಾರಿಗಳ ಮೇಲೆ ತಮ್ಮ ನಿಯಂತ್ರಣವನ್ನು ಮಮತಾ ಬೇಗಂ ಅವರು ಕಳ್ಕೋತಾರೆ. ಅಲ್ಲಿಯ ಚೀಫ್ ಸೆಕ್ರೆಟರಿ ನಂದಿನಿ ಚಕ್ರವರ್ತಿ ಅವರು ಈ ಕೇಂದ್ರ ಗೃಹ ಸಚಿವಾಲಯ ಏನು ಹೇಳುತ್ತೆ ಅದರ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಮಮತಾ ಬೇಗಂ ಅವರ ಗೂಂಡಾಗಿರಿ, ಕಾರ್ಯಕರ್ತರ ಜೊತೆ ಕಾರ್ಯಕರ್ತರು ಮಾಡುವಂಥ ದೊಂಬಿ ಎಲ್ಲವೂ ಕೂಡ ಪರಿಸಮಾಪ್ತ ಆಗಿಬಿಡ್ತವೆ. ಈ ಸೂಕ್ಷ್ಮ, ಈ ಚದುರಂಗದಾಟದ ದಾಳವಾದ ಮಮತಾ ಬೇಗಂ ಅವ್ರಿಗೂ ಅರ್ಥವೇ ಆಗಿರಲಿಲ್ಲ. ತನ್ನ ಸರ್ಕಾರ ಮೇ 7ಕ್ಕೆ ಮುಗಿದು ಹೋಗುತ್ತೆ, ನಾನು ಏನು ಮಾಡೋದಾದರೂ ನನ್ನ ಅವಧಿಯಲ್ಲಿಯೇ ಚುನಾವಣೆ ಮಾಡ್ಕೋಬೇಕು, ನನ್ನ ಅವಧಿಯಲ್ಲೇ ಚುನಾವಣೆ ಮಾಡಿಕೊಂಡ್ರೆ ನನಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ ಅನ್ನುವುದನ್ನು ಈಕೆ ಮರೆತುಬಿಟ್ರು. ಈಕೆ ಏನು ಮಾಡಿದರು, ಹೇಗಾದರೂ ಮಾಡಿ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ನಿಲ್ಲಿಸಿಬಿಟ್ರೆ ನನ್ನದೇ ದರ್ಬಾರ್ ನಡೆಯುತ್ತೆ, ಹಳೇದಿರುತ್ತೆ, ನೋಡ್ಕೊಳ್ಳೋಣ ಅಂತ ನೋಡಿದರು. ಆದರೆ ಯಾವ ಅರವಿಂದ್ ಕೇಜ್ರಿವಾಲ್ ತಪ್ಪು ಮಾಡಿದ್ರಲ್ಲ ಅದೇ ತಪ್ಪನ್ನು ಮಮತಾ ಬೇಗಂ ಮಾಡಿ. ಅರವಿಂದ್ ಕೇಜ್ರಿವಾಲೇ ತಪ್ಪು ಮಾಡಿದರು. ಅರವಿಂದ್ ಕೇಜ್ರಿವಾಲ್ ಯಾವಾಗ ಜೈಲಿಗೆ ಹಾಕಲಾಯಿತೋ ಜೈಲಿನಲ್ಲೇ ಇದ್ದು ಮುಖ್ಯಮಂತ್ರಿಯಾಗಿ ಆತ ಮುಂದುವರಿಸಬಾರ್ದಾಗಿತ್ತು. ನೋಡಿ ನನ್ನ ಜೈಲಿಗೆ ಹಾಕಿಬಿಟ್ಟಿದ್ದಾರೆ, ಜೈಲಿನಲ್ಲಿದ್ದು ನಾನು ನಿಮ್ಮ ಸೇವೆ ಮಾಡಲಿಕ್ಕಾಗ್ತಾ ಇಲ್ಲ, ಹೀಗಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ, ಯಾರನ್ನೋ ಒಬ್ಬರು ತಂದು ಕೂಡ್ಸೋಣ, ಹೇಗೋ ನಡ್ಕೊಂಡು ಹೋಗಲಿ, ನಾವು ಹೊರಗೆ ಬಂದು ಮತ್ತೆ ನಿಮ್ಮನ್ನು ನೋಡ್ಕೋತೀನಿ ಅಂತ ಜನರಿಗೆ ಆಶ್ವಾಸನೆ ಕೊಡಬೇಕಾಗಿತ್ತು. ಯಾವಾಗ ಬೇಲ್ ಕೊಟ್ಟರಲ್ಲ, ಬೇಲ್ ಕೊಟ್ಟಾದಮೇಲೆ ಜೈಲಿನಲ್ಲಿದ್ದ ತನ್ನ ಅನುಭವಗಳನ್ನು ಹೇಳಿಕೊಂಡು ಹೇಗೆ ಒಬ್ಬ ರಾಜಕಾರಣಿಯನ್ನು ಈ ರೀತಿ ವ್ಯವಸ್ಥೆ ಮಾಡಲಾಯಿತು ಅನ್ನೋದನ್ನು ಹೇಳ್ಕೋಬೇಕಾಗಿತ್ತು. ತನ್ನ ಕಾರ್ಯಕರ್ತರನ್ನು, ತನ್ನ ಚೇಲಾಗಳನ್ನು ಚುನಾವಣಾ ತಯಾರಿಗೆ ಬಿಡಬೇಕಾಗಿತ್ತು. ಆದರೆ ಆತ ಲೀಗಲ್ ಬ್ಯಾಟಲ್ಗಿಳಿದ್ರು. ಅಭಿಷೇಕ್ ಮನು ಸಿಂಘ್ವಿನ ಇಟ್ಕೊಂಡು ನಿರಂತರವಾಗಿ ಚುನಾವಣಾ ಪ್ರಕ್ರಿಯೆ ಬದಲು ಆತ ಸಂಘರ್ಷಕ್ಕೆ, ಅಮಿತ್ ಶಾ ನರೇಂದ್ರ ಮೋದಿ ಜೊತೆ ಸಂಘರ್ಷವನ್ನೇ ಮುಖ್ಯ ವಿಷಯವನ್ನಾಗಿ ಮಾಡಿಕೊಂಡು ಚುನಾವಣೆಯ ದಾಳವನ್ನಾಗಿ ದಬ್ಬಾಳಿಕೆಯನ್ನು ಇಟ್ಕೊಂಡ್ರು. ಚುನಾವಣೆಯಲ್ಲಿ ತನ್ನ ಸ್ವಂತ ಕ್ಷೇತ್ರದಲ್ಲಿ ತಾನು MLA ಆಗಿ ಉಳಿಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಸಾಧ್ಯ ಆಗಲಿಲ್ಲ. ಆತ ಒಂದು ಮಾತನ್ನು ಹೇಳಿದರು, ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಹಾಕಿದರು, ಸವಾಲು, ನೀವು ನನ್ನ ಸೋಲ್ಸ್ಬೇಕಾದ್ರೆ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರ್ಬೇಕು ನೀವು ಅಂತ ಹೇಳಿದರು. ನರೇಂದ್ರ ಮೋದಿ ಅವರು ಒಂದೇ ಒಂದು ಮಾತನ್ನು ಕೂಡ ಆಡಿರಲಿಲ್ಲ. ಮಮತಾ ಬೇಗಂ ವಿಚಾರದಲ್ಲಿ ಅದೇ ನಡೀತಾ ಇದೆ. ಮಮತಾ ಬೇಗಂ ವಿಚಾರದಲ್ಲಿ ಮೇ 7ಕ್ಕೆ ನೀನು ಅಧಿಕಾರ ಕಳ್ಕೋತಾ ಇದೆಯಾ ಅನ್ನುವಂಥ ಮಾತನ್ನು ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಚುನಾವಣಾ ತಯಾರಿಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ನಿನ್ನೆಲ್ಲ ಮೊನ್ನೆ ಕೂಡ ಅಮಿತ್ ಶಾ ಅವರು ಕಲ್ಕತ್ತಾಗೆ ಹೋಗಿ ಬಂದರು. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಕ್ಯಾಂಡಿಡೇಟು ಅನ್ನೋದು ಖಚಿತ ಆಗಿ ಹೋಗಿದೆ, ನಿಖರವಾದಂಥ ಪಟ್ಟಿ ತಯಾರಾಗಿದೆ. 10,000 ಶಾಖೆಗಳು ಏಕಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಬಿಹಾರದ ಚುನಾವಣೆ ಆದ ತಕ್ಷಣವೇ ಎಲ್ಲರೂ ಅಲ್ಲಿಗೆ ದಾಂಗುಡಿ ಇಟ್ಟಿದ್ದಾರೆ ಪಶ್ಚಿಮ ಬಂಗಾಳಕ್ಕೆ. ಆದರೆ ಮಮತಾ ಬೇಗಂ ಅವರು
ಯಾವುದೇ ರೀತಿಯದಾದಂಥ ತನ್ನ ಈ ಏನು ಕಾರ್ಯಕರ್ತರ ಸಮೂಹವನ್ನು ಚುನಾವಣೆಯ ತಯಾರಿಗೆ ಬಳಸ್ಕೋಬೇಕಾಗಿತ್ತೋ ಅದನ್ನು ಬಳಸಿಕೊಳ್ಳಲಾರದೆ ಬೆಳಗ್ಗೆ ಎದ್ದರೆ ಅಮಿತ್ ಶಾ ನರೇಂದ್ರ ಮೋದಿ ಅವ್ರನ್ನ ಬೈಲಿಕ್ಕೆ ಮತ್ತು ತನ್ನ ಬಗ್ಗೆ ಸಹಾನುಭೂತಿ ಕರುಣೆ ಉಂಟಾಗುವಂಥ ಸರ್ಕಸ್ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಅಲ್ಲಿಗೆ ಚುನಾವಣೆ ಹೇಗಿರುತ್ತೆ ತಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ನಡೆ ಹೇಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.